ಮತದಾರನ ಮನದಾಳ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನಾಗಲೇ ಹೇಳಿದೆ, ಸುವರ್ಣ ನ್ಯೂಸ್ C4 ಸಂಸ್ಥೆಗೆ ಈ ಸಮೀಕ್ಷೆ ಮಾಡೋದಕ್ಕೆ ಹೇಳಿತ್ತು. ಸಮೀಕ್ಷೆ ಮಾಡಿ ನಮಗೆ ನೀಡಿದೆ. ಸುವರ್ಣ ನ್ಯೂಸ್ ಉದ್ದೇಶ ಇಷ್ಟೇ, ರಾಜ್ಯದ ಜನರ ಮತದಾರರ ಮನದಾಳದಲ್ಲಿ ಏನಿದೆ, 2013ರಲ್ಲಿ ನಡೆಯುವ ರಾಜ್ಯ ವಿಧಾನಸಭೆ ಚುನಾವಣೆಗೆ ಯಾವ ಪಕ್ಷದ ಕಡೆಗೆ ಮತದಾರನ ಒಲವಿದೆ ಅನ್ನೋ ಒಂದು ದಿಕ್ಸೂಚಿ ಸಮೀಕ್ಷೆ ಇದು. ಸಮೀಕ್ಷೆ ಹೇಗೆ ನಡೆಸಿದೆ C4 ಸಂಸ್ಥೆ ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ರಾಜ್ಯದ 4 ಭಾಗಗಳಲ್ಲಿ ಸಂಚರಿಸಿ ಸುಮಾರು 10,279 ಜನರನ್ನು ಮಾತನಾಡಿಸಿ, ಅದರಲ್ಲಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಭಾಗದಲ್ಲಿ ಜಾತಿವಾರು ಹೀಗೆ ಈ ಸಮೀಕ್ಷೆಯನ್ನು ಮಾಡ್ತಾ ಬಂದಿದೆ. ಈ ಸಮೀಕ್ಷೆಯಲ್ಲಿ ನಾನಾಗಲೇ ಹೇಳಿದೆ, ಪ್ರಮುಖವಾಗಿ 10 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆ ಪ್ರಶ್ನೆಗಳಿಗೂ ಕೂಡ ರಾಜ್ಯದ ಮತದಾರರು ಉತ್ತರಿಸಿದ್ದಾರೆ. 18 ವರ್ಷ ಮೇಲ್ಪಟ್ಟ ಮತದಾನದ ಹಕ್ಕನ್ನು ಹೊಂದಿರುವ ಅನೇಕ ಸುಮಾರು 10,279 ಜನರ ಸ್ಯಾಂಪಲ್ಗಳನ್ನು ಪಡೆದು ವೈಜ್ಞಾನಿಕ ರೀತಿಯಲ್ಲಿ C4 ಸಂಸ್ಥೆ ಈ ಸಮೀಕ್ಷೆಯನ್ನು ಮಾಡಿದೆ. ಈ ಸಮೀಕ್ಷೆಯ ಬಗ್ಗೆ ಏನೆಲ್ಲ ಹೇಳಿದೆ ಈ ಸಮೀಕ್ಷೆಯಲ್ಲಿ ಅನ್ನೋದು, ಜೊತೆಗೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರುತ್ತೆ, ಯಾವ ಪಕ್ಷ ಅಧಿಕಾರ ಮತ್ತು ಆಡಳಿತದ ಚುಕ್ಕಾಣಿ ಹಿಡಿಯುತ್ತೆ, ವಿಧಾನಸೌಧದ 3ನೇ ಮಹಡಿ ಏರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಇದ್ರ ಜೊತೆ ನಾನು ಎಲ್ಲ ಪ್ರಮುಖ ಪ್ರಶ್ನೆಗಳು ಏನೇನು ಕೇಳಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕೂ ಮೊದಲು ನನ್ನ ಜೊತೆ ಇದರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಬಿಜೆಪಿ ಮುಖಂಡರಾದ ದಿವಾಕರ್ ನನ್ನ ಜೊತೆ ಇದ್ದಾರೆ. ದಿವಾಕರ್ ಜಿ, ಸ್ಟುಡಿಯೋಕ್ಕೆ ಸ್ವಾಗತ. KJP ಪಕ್ಷದ ಮುಖಂಡರಂತ ಧನಂಜಯ ಕುಮಾರ್ ಇದ್ದಾರೆ. ಧನಂಜಯ ಕುಮಾರ್, ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ JDS ಮುಖಂಡರಂತ ದತ್ತ ಅವ್ರ ನನ್ನ ಜೊತೆ ಇದ್ದಾರೆ. ದತ್ತ ಅವ್ರ, ಸ್ಟುಡಿಯೋಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ರಾಯರೆಡ್ಡಿ, ಸ್ಟುಡಿಯೋಕ್ಕೆ ಸ್ವಾಗತ. ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ. ಅತಿಥಿಗಳು ಕೂಡ ನನ್ನ ಜೊತೆ ಮಾತಾಡ್ತಾ ಹೋಗ್ತಾರೆ. ನಾನು ಆಗಲೇ ಹೇಳಿದೆ, ಸಮೀಕ್ಷೆಯಲ್ಲಿ 10 ಪ್ರಶ್ನೆಗಳನ್ನು ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ವಿ ಅಂತ ಹೇಳಿ. ರಾಜ್ಯದ ಜನ ಅವರ ಮುಂದೆ ಇಟ್ಟ ಪ್ರಶ್ನೆಗಳೇನು, ಅವರ ಉತ್ತರಗಳು ಏನೇನಿದ್ದು ಅನ್ನೋದನ್ನು ನೋಡೋಣ. ನಾನಾಗಲೇ ಸಮೀಕ್ಷೆಯಲ್ಲಿ ಕೇಳಲಾದ 10 ಪ್ರಶ್ನೆಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಪ್ರಶ್ನೆಗಳಿಗೆ ಏನೆಲ್ಲ ಇದೆ ಅನ್ನೋದನ್ನು ನೀವು ನೋಡ್ತಾ ಹೋಗಿ. ಮೊದಲಿಗೆ ಸಮೀಕ್ಷೆಯ 10 ಪ್ರಶ್ನೆಗಳನ್ನು ನಾನಾಗಲೇ ಎಕ್ಸ್ಪ್ಲೈನ್ ಮಾಡಿದೆ, ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಶಾಸಕರ ಸಾಧನೆಯ ಬಗ್ಗೆ ನಿಮಗೆ ತೃಪ್ತಿ ಇದೆಯೇ ಅನ್ನೋದನ್ನು ನಾವು ಮೊದಲ ಪ್ರಶ್ನೆಯನ್ನು ಸಮೀಕ್ಷೆಯಲ್ಲಿ ಕೇಳಿದ್ವಿ. 10 ಪ್ರಶ್ನೆಗಳಲ್ಲಿ ಈಗಾಗಲೇ ಆಯ್ಕೆಯಾಗಿರುವ ನಿಮ್ಮ ಶಾಸಕರ ಸಾಧನೆಯ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಅಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ನಿಮ್ಮ ಶಾಸಕರನ್ನು ನೀವು ಮರು ಆಯ್ಕೆ ಮಾಡ್ತೀರಾ ಅನ್ನೋ ಪ್ರಶ್ನೆಗಳನ್ನು ಕೂಡ ಅವರ ಮುಂದೆ ಇಟ್ಟಿದ್ವಿ. ಈಗ ಆಯ್ಕೆಯಾಗಿ ಶಾಸಕರಾಗಿರೋರನ್ನ ನೀವು ಮತ್ತೆ ಆಯ್ಕೆ ಮಾಡ್ತೀರಾ, ಅವ್ರು ಕೆಲಸ ಮಾಡಿದಾರಾ ಅನ್ನೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ, BJP ಸರ್ಕಾರದ ಆಡಳಿತದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ಇದು 3ನೇ ಪ್ರಶ್ನೆ ನಾವು C4 ಸಂಸ್ಥೆ ರಾಜ್ಯದ ಜನತೆಯ ಮುಂದಿಟ್ಟಿದ್ದು. ಇನ್ನು 4ನೇ ಪ್ರಶ್ನೆ, BJP ಆಡಳಿತದ ಬಗ್ಗೆ, ಅಂದರೆ ಈ ಆಡಳಿತ ಅವಧಿಯಲ್ಲಿ 3 ಜನ ಮುಖ್ಯಮಂತ್ರಿಗಳಾದರು, ಯಡಿಯೂರಪ್ಪ, ಸದಾನಂದ ಗೌಡ ಮತ್ತು ಜಗದೀಶ್ ಶೆಟ್ಟರ್. ಇವರಲ್ಲಿ ಯಾರು ಬೆಸ್ಟ್ ಅನ್ನುವ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ಆ 3ರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನು 5ನೇ ಪ್ರಶ್ನೆಯನ್ನು ಕೇಳಿದ್ವಿ, ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ನೀವು ಬಯಸ್ತೀರಿ ಅಂತ. 2013ರಲ್ಲಿ ನಡೆದ ಚುನಾವಣೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಆಗಬೇಕು ಅಂತ ಹೇಳಿ ಶೇಕಡಾವಾರು ನಾವು ಕೆಲವರ ಹೆಸರುಗಳನ್ನು ಹೇಳ್ತಾ ಹೋಗಿದ್ವಿ. ಒಂದು 10 ಜನರ ಹೆಸರನ್ನು ಹೇಳಿದ್ವಿ. ಅದರಲ್ಲಿ ಯಾರು ಆಗಬೇಕು ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ರಾಜ್ಯದ ಜನ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಳೆದ ಬಾರಿ ಸಮೀಕ್ಷೆಯಲ್ಲೂ ಕೂಡ ಹೇಳಿದರು, ಈ ಬಾರಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಕೇಳಿದ್ವಿ. ಇನ್ನು ನೆಕ್ಸ್ಟ್, ಈ ಬಾರಿ ಸಮೀಕ್ಷೆಯ ಪ್ರಶ್ನೆಗಳಲ್ಲಿ ಯಾವ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಮತ ಹಾಕ್ತೀರಿ ಅಂತ. ಈ ಬಾರಿ ಚುನಾವಣೆಯಲ್ಲಿ ವಿಷಯ ಯಾವುದು, ಅದು ಅಭಿವೃದ್ಧಿ ವಿಚಾರನೋ, ಭ್ರಷ್ಟಾಚಾರನೋ, ಅಥವಾ ರಾಜ್ಯದ ಸಾಮಾನ್ಯ ಜನರಿಗೆ, ಬಡವರಿಗೆ, ಇವರಿಗೆಲ್ಲ ಅನುಕೂಲ ಆಗೋ ರೀತಿಯನ್ನು ಯಾವುದು ವಿಚಾರ ಈ ಬಾರಿ ನೀವು ಚುನಾವಣೆಯಲ್ಲಿ ಅನ್ನೋದು ಪ್ರಮುಖವಾದದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂದರೆ, ಬಡವರ ಬಗ್ಗೆ ಹೆಚ್ಚು ಕಾಳಜಿ ಇರುವ ಪಕ್ಷ ಯಾವುದು ಅನ್ನೋದನ್ನು ಈ ಬಾರಿ ನಾವು ಒಂದು ಪ್ರಶ್ನೆಯನ್ನು ಕೇಳಿದ್ದೀವಿ. ಯಾವ ಪಕ್ಷದ ಬಗ್ಗೆ, ಬಡವರ ಬಗ್ಗೆ ಹೆಚ್ಚು ಕಾಳಜಿ ಇದೆ, ಯಾವ ಪಕ್ಷಕ್ಕೆ, ಅದು ಕಾಂಗ್ರೆಸ್, BJP, JDS, KJP ಅಥವಾ ಯಾವುದೇ ಪಕ್ಷ ಇರ್ಬೋದು, ಯಾರಿಗೆ ಬಡವರ ಬಗ್ಗೆ ಹೆಚ್ಚು ಕಾಳಜಿ ಇದೆ ಅನ್ನೋ ಪ್ರಶ್ನೆಯನ್ನು ನಾವು ಈ ಸಮೀಕ್ಷೆಯಲ್ಲಿ, ಅಂದರೆ C4 ಸಂಸ್ಥೆ ಸಮೀಕ್ಷೆಯಲ್ಲಿ ಆ ಸಂಸ್ಥೆಯನ್ನು ಕೇಳಿತ್ತು. ಇನ್ನು ನೆಕ್ಸ್ಟ್, ಗ್ರಾಮೀಣ ಪ್ರದೇಶದ ಬಗ್ಗೆ ಹೆಚ್ಚು ಕಾಳಜಿ ಇರುವ ಪಕ್ಷ ಯಾವುದು ಅಂದರೆ, ಗ್ರಾಮೀಣ ಭಾಗದ ಅಭಿವೃದ್ಧಿಗೆ, ಗ್ರಾಮೀಣ ಪ್ರದೇಶ ಜನರಿಗೆ, ಅಂದರೆ ನಗರ ಮತ್ತು ಗ್ರಾಮೀಣವನ್ನು ಡಿವೈಡ್ ಮಾಡಿದಾಗ ಗ್ರಾಮೀಣ ಭಾಗ ಹೆಚ್ಚು ದೊಡ್ಡ ವಿಸ್ತಾರವಾದ ಪ್ರದೇಶದ ಮತದಾರರಿದ್ದು ಅಲ್ಲಿಯ ಬಗ್ಗೆ ಹೆಚ್ಚು ಕಾಳಜಿ ಇರುವ ಪಕ್ಷ ಯಾವುದು ಅನ್ನೋದನ್ನು ಕೂಡ ಈ ಬಾರಿ ಸಮೀಕ್ಷೆಯಲ್ಲಿ ನಾವು ಪ್ರಶ್ನೆ ಮಾಡಿದ್ವಿ. ಇನ್ನು ನೆಕ್ಸ್ಟ್, ನಗರ ಪ್ರದೇಶದ ಬಗ್ಗೆ ಹೆಚ್ಚು ಕಾಳಜಿ ಇರುವ ಪಕ್ಷ ಯಾವುದು ಅಂತೇಳಿ. ಗ್ರಾಮೀಣ ಭಾಗದ ಬಗ್ಗೆ ಒಂದು ಕಡೆ ಆದರೆ, ಇನ್ನು ನಗರ ಪ್ರದೇಶದ ಬಗ್ಗೆ ಹೆಚ್ಚು ಕಾಳಜಿ ಇರುವ ಪಕ್ಷ ಯಾವುದು ಅನ್ನುವ ಪ್ರಶ್ನೆಯನ್ನು ಕೂಡ ನಾವು ರಾಜ್ಯದ ಮತದಾರರ ಮುಂದೆ C4 ಸಂಸ್ಥೆ ಇಟ್ಟಿತ್ತು. ಇನ್ನು ನೆಕ್ಸ್ಟ್ ಲಾಸ್ಟ್, ಕೊನೆಯ ಪ್ರಶ್ನೆ, ನಿಮ್ಮ ಪ್ರಕಾರ ಯಾವ ಪಕ್ಷ ಹೆಚ್ಚು ಭ್ರಷ್ಟ? ಹೀಗೆ ನಮ್ಮ ರಾಜ್ಯದಲ್ಲಿ ಇರುವ ಪ್ರಮುಖ ಪಕ್ಷಗಳಲ್ಲಿ ನಿಮ್ಮ ಪ್ರಕಾರ, ಅಂದರೆ ರಾಜ್ಯದ ಮತದಾರರ ಪ್ರಕಾರ, ಯಾವುದು ಹೆಚ್ಚು ಭ್ರಷ್ಟ ಪಕ್ಷ, ಅಂದರೆ ಭ್ರಷ್ಟಾಚಾರದಲ್ಲಿ ಅತ್ಯಂತ ಮುಂದೆ ಯಾರಿದ್ದಾರೆ, ಅದು ಯಾವ ಪಕ್ಷದ ರಾಜಕಾರಣಿಗಳು, ಅವರು ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋ ಪ್ರಶ್ನೆಗಳನ್ನು ನಾವು ಮುಂದಿಟ್ಟಾಗ
ಅದಕ್ಕೂ ಕೂಡ ಸ್ಪಷ್ಟ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದೆಲ್ಲದನ್ನೂ ಕೂಡ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದರಲ್ಲಿ ಈಗ ಪ್ರಮುಖವಾದದ್ದು ಪ್ರಶ್ನೆಗಳನ್ನು ನಾವು ಎತ್ತೋಗೋಣ. ಈ 10 ಪ್ರಶ್ನೆಗಳಲ್ಲಿ ನಾವು ಪ್ರಮುಖ ಪ್ರಶ್ನೆಯೊಂದನ್ನು ಎತ್ತಿದ್ವಿ. ಈ 10 ಪ್ರಶ್ನೆಗಳು ನಾವು ಅಂದರೆ C4 ಸಂಸ್ಥೆ ಇಟ್ಟಂಥದ್ದು ರಾಜ್ಯದ ಮತದಾರರ ಮುಂದೆ ಸಮೀಕ್ಷೆ ಮಾಡೋದಕ್ಕೆ ಮೊದಲು, ಇದೆಲ್ಲದರ ನಂತರ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ, ಯಾವ ಪಕ್ಷ ಮುಂದೆ 2013ರಲ್ಲಿ ನಡೆಯುವ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಈ ಮೊದಲಿಗೆ ನಾನು ಆಗಲೇ ಹೇಳಿದೆ, ರಾಜ್ಯದ ಮತದಾರರ ಮುಂದೆ ಇಟ್ಟ ಪ್ರಮುಖವಾದ ಪ್ರಶ್ನೆಗಳಲ್ಲಿ ಒಂದು ಏನು ಅಂತ ಹೇಳಿದರೆ, ಈ ಬಾರಿ ಚುನಾವಣೆಯಲ್ಲಿ ಪ್ರಮುಖವಾದ ವಿಚಾರ ಯಾವುದು ಅಂದರೆ ಯಾವ ವಿಚಾರವನ್ನು ಇಟ್ಟುಕೊಂಡು ಜನ ಚುನಾವಣೆ ಮುಂದೆ ಹೋಗ್ತಾರೆ ಅಂಥೇಳಿ. ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ಮೊದಲಿಗೆ ಜನ ಈ ಚುನಾವಣೆಯಲ್ಲಿ ಅವರ ಭಾವನೆಗಳನ್ನು ಹೇಳ್ಕೊಂಡಿದ್ದಾರೆ. 23% ಜನ ನೀರಿನ ಕೊರತೆ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಷ್ಟು ಬೃಹದಾಕಾರವಾಗಿದೆ ಅನ್ನೋದು ಇದರಿಂದ ವೇದ್ಯವಾಗುತ್ತೆ. ಅಂದರೆ ನೀರಿನ ಸಮಸ್ಯೆನೇ ಬಹಳ ದೊಡ್ಡದಾಗಿರುವಂಥದ್ದು. ಅಂದರೆ ಈ ಬಾರಿ ಚುನಾವಣೆಯಲ್ಲಿ ನೀರಿನ ಸಮಸ್ಯೆಯ ನಿವಾರಣೆ ಬಗ್ಗೆ ಮತ್ತು ಮತದಾರ ಬಳಿ ಮತ ಕೇಳಕ್ಕೆ ಹೋದಾಗ ಅದನ್ನು ಕೇಳ್ತಾರೆ. ನೆಕ್ಸ್ಟ್ ವಿದ್ಯುತ್ ಕೊರತೆ. ಈ ವಿದ್ಯುತ್ ಕೊರತೆಯನ್ನು ಕೂಡ ಬಹಳ ದೊಡ್ಡ ವಿಚಾರವಾಗಿದೆ. ಅಂದರೆ ಈಗಾಗಲೇ ಎಲ್ಲಿ ಗ್ರಾಮೀಣ ಭಾಗದಲ್ಲಿ ಎಷ್ಟು ಮಟ್ಟದಲ್ಲಿ ವಿದ್ಯುತ್ ಇದೆ, ಯಾವ ಸಂದರ್ಭದಲ್ಲಿ ವಿದ್ಯುತ್ ಇರುತ್ತೆ ಇರಲ್ಲ ಅನ್ನೋದೇ ದೊಡ್ಡ ಗೊಂದಲ. ಹಾಗಾಗಿ ವಿದ್ಯುತ್ ವಿಚಾರನೂ ಕೂಡ ಬಹಳ ದೊಡ್ಡ ಸಮಸ್ಯೆ. ಇನ್ನು ಮೂರನೇದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಅಂದರೆ ದೈನಂದಿನ ಬಳಕೆಗಿರುವಂಥ ಎಸೆನ್ಷಿಯಲ್ ಕಮಾಡಿಟೀಸ್, ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆಯೂ ಕೂಡ ಗಗನಕ್ಕೆ ಮುಟ್ಟಿದೆ. ಇದಕ್ಕೆ ಯಾರು ಕಾರಣ? ಈ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೂ ಕೂಡ ದೈನಂದಿನ ಬಳಸುವ ಅಕ್ಕಿ, ಬೇಳೆಕಾಳು ಇವೆಲ್ಲರ ಬೆಲೆಯೂ ಕೂಡ ಗಗನಕ್ಕೆ ಮುಟ್ಟಿದೆ. ಇದು ಕೂಡ ಈ ಬಾರಿಯ ಚುನಾವಣೆಯ ವಿಷಯ. ಪ್ರತಿ ಬಾರಿ ಕೂಡ ಪಕ್ಷದಲ್ಲೂ ಚುನಾವಣೆಯ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ಹೊರಡಿಸುತ್ತವೆ. ಅದರಲ್ಲಿ ಎಲ್ಲ ಅಂಶಗಳನ್ನು ಅವ್ರು ಹೇಳಿರ್ತಾರೆ. ಅಕ್ಕಿ ಎಷ್ಟು ಕೊಡ್ತೀವಿ ನಾವು, ಸೀಮೆಎಣ್ಣೆ ಎಷ್ಟು ಕೊಡ್ತೀವಿ ಅಂತ ಹೇಳಿ. ಆ ನಂತರ ಮರೆತಿರ್ತಾರೆ. ಈ ಬಾರಿ ಅದನ್ನು ಚುನಾವಣೆಯಲ್ಲಿ ಮತ ಕೇಳಕ್ಕೆ ಹೋದಾಗ ಜನ ಕೇಳ್ತಾರೆ. ಇನ್ನು ನೆಕ್ಸ್ಟ್ ದುರ್ಬಲ ರಸ್ತೆಗಳು. 13% ಜನ ಅದನ್ನು ಹೇಳಿದ್ದಾರೆ, ನಮ್ಮೂರಿಗೆ ರಸ್ತೆ ಸರಿಯಾಗಿಲ್ಲ ಅಂತೇಳಿ. ಅಭಿವೃದ್ಧಿಯ ಬಗ್ಗೆ ಭಯಂಕರ ಪ್ರತಿಯೊಬ್ಬರು ಕೂಡ ಮಾತಾಡ್ತಾರೆ. ದಿನದ 24 ಗಂಟೆ ಅಭಿವೃದ್ಧಿಯ ಬಗ್ಗೆನೇ ಚರ್ಚೆ ನಡೀತಾ ಇರುತ್ತೆ. ಯಾರ ಅಭಿವೃದ್ಧಿ ಎಲ್ಲ ಅಭಿವೃದ್ಧಿ ಅಂತ ಗೊತ್ತಿಲ್ಲ. ದುರ್ಬಲ ರಸ್ತೆಗಳು ಮಾತ್ರ 13% ಜನ ಹೇಳಿದ್ದಾರೆ. ಇನ್ನು ಭ್ರಷ್ಟಾಚಾರ ಅನ್ನೋದು ಈ ಬಾರಿಯ ಚುನಾವಣೆಯಲ್ಲಿ 5ನೇ ವಿಚಾರ. ಅಂದರೆ ಭ್ರಷ್ಟಾಚಾರ, ಕರಪ್ಷನ್ ಅಕ್ಸೆಪ್ಟೆಡ್ ಅನ್ನೋ ರೀತಿಯಲ್ಲಿ 8% ಜನ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ್ದು ಅನ್ನೋದು. ಇನ್ನು ನಿರುದ್ಯೋಗ ಸಮಸ್ಯೆ ಬಗ್ಗೆ 7% ಜನ ನಮ್ಮ ಯುವಕರು ನಿರುದ್ಯೋಗ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಕಾನೂನು ಸುವ್ಯವಸ್ಥೆ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ 6% ಜನ ಮಾತಾಡಿದ್ದಾರೆ. 6% ಜನರ ಪ್ರಕಾರ ಲಾ ಆ್ಯಂಡ್ ಆರ್ಡ್ರು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಪ್ರಮುಖವಾದ ಅಂಶ ಅಂತ. ಇನ್ನು ಕೊನೆಯದಾಗಿ ಕಸ ಮತ್ತು ಚರಂಡಿಯ ಸಮಸ್ಯೆ. ಇದು 3% ಜನಕ್ಕೆ. ಬೆಂಗಳೂರಿನ ಕಸದ ಬಗ್ಗೆ ವಿಶ್ವಾದ್ಯಂತ ಗಮನ ಸೆಳೆದಿದೆ. ಆದರೆ ಚುನಾವಣೆಯಲ್ಲಿ ಈ ಬಾರಿಯ ಕೊನೆಯ ವಿಚಾರ ಕಸ ಮತ್ತು ಚರಂಡಿಯ ಸಮಸ್ಯೆ. ಈ ಬಾರಿ ನಾವು ರಾಜ್ಯದ ಜನತೆ ಮುಂದೆ ಇಟ್ಟ ಪ್ರಮುಖ ಪ್ರಶ್ನೆಗಳಲ್ಲಿ ಇದು ಪ್ರಶ್ನೆ ಮೊದಲನೇದು. ಈ ಪ್ರಶ್ನೆಗಳನ್ನು ನಾವು ಜನ ಇಟ್ಟಾಗ ಯಾರ್ಯಾರು ಎಷ್ಟು % ಚುನಾವಣೆಯ ವಿಷಯ ಯಾವುದು ಆಗಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ. ಈಗ ನನ್ನ ಅತಿಥಿಗಳ ಜೊತೆ ಮಾತಾಡ್ತೀನಿ. ಮೊದಲಿಗೆ ದಿವಾಕರ್ಜಿ, ನಾವು ಸಮಸ್ಯೆಗಳನ್ನು ಜನರ ಮುಂದೆ ಇಡ್ತಾ ಹೋದ್ವಿ. ಮೊದಲನೇ ಸಮಸ್ಯೆನೇ ಕುಡಿಯುವ ನೀರಿನ ಸಮಸ್ಯೆ, ಭ್ರಷ್ಟಾಚಾರ 5ನೇದು. ಖಂಡಿತವಾಗಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯುವ ನೀರಿನ ವಿಚಾರದಲ್ಲಿ 2 ಕಾರಣ. ಒಂದು, ಈ ಬಾರಿ ಇರತಕ್ಕಂಥ ಬರಗಾಲದ ಕಾರಣದಿಂದ ನಮ್ಮ ಯಾವುದೇ ಕೆರೆ ಕೊಟ್ಟೆಗಳು ತುಂಬಲಿಲ್ಲ ಮತ್ತು ವಿದ್ಯುತ್ತಿನ ವ್ಯವಸ್ಥೆ ಸರಿಯಾಗಿಲ್ಲ ಎಂಬುದನ್ನು ಯಾರಾದರೂ ಕೂಡ ಒಪ್ಪಲೇಬೇಕು. ಈ ನಮ್ಮ ಬೋರ್ವೆಲ್ಗಳು ಕೂಡ ನೀರಿನ ಮೂಲ ಕುಡಿಯೋ ನೀರಿಗೆ ಬೋರ್ವೆಲ್ಗಳೇ ಜಾಸ್ತಿ ಇರೋದ್ರೆ ಕರ್ನಾಟಕ ರಾಜ್ಯದಲ್ಲಿ, ಅಲ್ಲಿ ವಿದ್ಯುತ್ತಿನ ಕೊರತೆಯಿಂದ ಕೂಡ ಕೆಲವು ಕಡೆ ನೀರಿಂದು ಬಹುಶಃ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಕ್ಕೆ ಹೋಗೋ ಟೈಮಲ್ಲಿ ಒಳ್ಳೆ ಉರಿ ಬಿಸಿಲಿರುತ್ತೆ. ಬೇಸಿಗೆ ಪೀಕು ಹೆಚ್ಚು ಕಮ್ಮಿ ಇಲ್ಲ. ಏನಾಗಿದೆ, ನಮ್ಮ ಕರ್ನಾಟಕದ ಭೌಗೋಳಿಕ ಪರಿಸ್ಥಿತಿ ಹೇಗಿದೆ ಅಂದರೆ, ಬಹುಶಃ ರಾಜಸ್ಥಾನವನ್ನು ಬಿಟ್ಟರೆ ಅತಿ ಹೆಚ್ಚು ಮಳೆ ಆಧಾರಿತ ರಾಜ್ಯ ಕರ್ನಾಟಕ. ಇದರಲ್ಲಿ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಒಂದು ಕುಡಿಯುವ ನೀರಿನ ಸಮಸ್ಯೆ ಅತ್ಯಂತ ಶಾಶ್ವತ ಸಮಸ್ಯೆಯಾಗಿ ಕಾಡ್ತಾ ಇದೆ. ಬಹುಶಃ ಅಲ್ಲಿ ಜನಪ್ರತಿನಿಧಿಗಳ ವೈಫಲ್ಯ, ಅಲ್ಲಿ ಇವಾಗ ಡೋಂಟ್ ಹ್ಯಾವ್ ರೆಮಿಡಿಯಲ್ ಮೆಜರ್ಸ್ ಆಲ್ಸೋ. ಆದ್ದರಿಂದ ಕುಡಿಯುವ ನೀರು ಇಲ್ಲದಾಗ ಮನುಷ್ಯ ಸಹಜವಾಗಿ ಆಕ್ರೋಶಗೊಂಡು ಚುನಾವಣೆ ಮಾರ್ಚ್ ಏಪ್ರಿಲಿಗೆ ಆದರೆ ಸಹಜವಾಗಿ ನೀರಿನ ಕೊರತೆ ಇರ್ತದೆ ಅಲ್ಲ. ಆದಾಗ ಮಾರ್ಚ್ ಏಪ್ರಿಲ್ಗೆ ಆಗುತ್ತೆ. ಆದ ಸಂದರ್ಭದಲ್ಲಿ ಸಹಜವಾಗಿ ಜನ ಇದರ ಪ್ರಶ್ನೆ ಕೇಳ್ತಾರೆ. ಆದರೆ ಕುಡಿಯುವ ನೀರಿನ ಸಮಸ್ಯೆ ಅನೇಕ ಸಂದರ್ಭದಲ್ಲಿ ಚುನಾವಣೆ ನಡೆದಿದ್ದೆಲ್ಲವೂ ಈ ಏಪ್ರಿಲ್ ಮಾರ್ಚ್ ಸಂದರ್ಭದಲ್ಲೇ ಆಗಿದ್ದರೂ ಕೂಡ ಮತದಾರರ ಅಥವಾ ಚುನಾವಣೆ ಬಹಿಷ್ಕಾರವನ್ನು ಯಾವುದೋ ಒಂದು 2-3 ಹಳ್ಳಿಯವರ ಒಂದು ಕ್ಷೇತ್ರದಲ್ಲಿ ನಾವು ಕೇಳಿದ ಪ್ರಶ್ನೆ ಎಲ್ಲ ಜನ ಹೇಳಿರೋದೆಲ್ಲ ಕರೆಕ್ಟ್ ಇದೆ ತಾನೆ. 100 ಕುಡಿಯೋ ನೀರಿನದು, ವಿದ್ಯುತ್, ಅಗತ್ಯ ವ್ಯವಸ್ಥೆ, ದುರ್ಬಲ ರಸ್ತೆ, ಖಂಡಿತ, ಭ್ರಷ್ಟಾಚಾರ, ನಿರುದ್ಯೋಗ ಎಲ್ಲ ಕರೆಕ್ಟ್ ಇದೆ ತಾನೆ. ರೈಟ್, ಧನಂಜಯ ಕುಮಾರ್ ಹೇಳಿ ತಾವು. ಬಹುಶಃ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರ ಬಗ್ಗೆ ಯಾರಿಗೂ ಆಕ್ಷೇಪ ಇಲ್ಲ. ಆದರೆ ಈ ಸಮಸ್ಯೆಗೆ ಕಾರಣ ಯಾರು ಅಂತೀರಿ? ಸಮಸ್ಯೆಗೆ ಕಾರಣ ಯಾರು ಅಂತ ಏನಾದರೂ ಮತದಾರರು
ತಮ್ಮ ಮನದ ಅಭಿಪ್ರಾಯವನ್ನು ಹೇಳಿದಾರಾ ಅಂತ ಹೇಳುವಂಥದ್ದು ಒಂದು. ಎರಡನೇದು, ಹೋಗಲಿ ಸರಿ, ನಿಮ್ಮ ಪ್ರಕಾರ ಯಾರು ಅಧಿಕಾರ ಹೇಳಿ? ಮಾಡುವಂಥ ಅವಕಾಶ ಸಿಕ್ಕಿದಾಗ ಕೊನೆ ಪಕ್ಷ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದಾರಾ, ಈ ಪ್ರಶ್ನೆ ಬಹುಶಃ ಹೆಚ್ಚು ಪ್ರಸ್ತುತ ಆಗ್ತದೆ. ನೀವು ಬರೀ ಸಮಸ್ಯೆ ಏನು ಅಂತ ಕೇಳಿದ ತಕ್ಷಣ ಸಮಸ್ಯೆ ಹೇಳೇ ಬಿಡ್ತಾರೆ ಜನ. ಮತ್ತು ಹಮೀದ್, ನಾನು ನಿಮ್ಗೆ ಹೇಳ್ತೇನೆ, ಈ ದೇಶದಲ್ಲಿ ನಡೆದಂಥ ಹಲವಾರು ಚುನಾವಣೆಗಳಲ್ಲಿ ಇಂಥ ಸಮಸ್ಯೆಗಳು ಶಾಶ್ವತ ಇದ್ದೇ ಇದೆ. ಆದರೆ ಆ ಸಂದರ್ಭಕ್ಕೆ ಸರಿಯಾಗಿ ಬಂದಂಥ ಏಕಮೇವ ಸಮಸ್ಯೆ, ಆ ಸಮಸ್ಯೆಯಿಂದ ಜನ ಮತದಾರರ ಮನದ ಒಂದು ಇಂಗಿತ ಸಂಪೂರ್ಣವಾಗಿ ಬೇರೆ ಕಡೆಗೆ ಹೋದಂಥ ಹಲವಾರು ಸಂದರ್ಭಗಳನ್ನು ನಾವು ನೋಡಿದ್ದೇವೆ. ಹಾಗಾಗಿ ಇದನ್ನೇ ಒಂದು ಯಾರ್ಡ್ ಸ್ಟಿಕ್, ಇದೇ ಆಧಾರ, ಇದರ ಆಧಾರದಲ್ಲಿ ಎಲ್ಲ ಮತದಾರರು ಮತದಾರರು ಬದಲಾಗ್ತಾರೆ ಅಂತ ನಾನು ಹೇಳ್ತಾ ಇರುವಂತದ್ದಲ್ಲ. ನೀವು ಸಮಸ್ಯೆ ಏನು ಅಂತ ಮಾತ್ರ ಪ್ರಶ್ನೆ ಕೇಳಿ ಅಷ್ಟಕ್ಕೆ ನಿಲ್ಲಿಸಿದ್ದೀರಿ. ಅದಕ್ಕೆ ಕಾರಣ ಯಾರು ಅನ್ನೋದನ್ನ ಸಮಸ್ಯೆಗೆ ಮುಂದೆ ಬರ್ತಾ ಹೋಗುತ್ತೆ. ನಾನು ನಿಮಗೆ ಹೇಳಿದ ಅದರ ಆಧಾರದ ಮೇಲೆ ನಾವು ನಿಜವಾಗಿ ಮತದಾರ ಏನು ಯೋಚನೆ ಮಾಡ್ತಾನೆ ಅಂತ ಹೇಳುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ನೀವು ಇದು ವೈಜ್ಞಾನಿಕ ಸಮೀಕ್ಷೆ ಅಂತ ಹೇಳಿದಿರಿ. C4 ಸಂಸ್ಥೆ ಅನ್ನೋದು ಒಂದು ವೃತ್ತಿಪರ ಚುನಾವಣೆ ಸಮೀಕ್ಷೆ ಮಾಡುತ್ತೆ. ಗೊತ್ತಾಯ್ತು. ಹಾಗಾಗಿ ಅವ್ರು ನೀಡಿರೋದು ವೈಜ್ಞಾನಿಕವಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನನಗೆ ಅರ್ಥ ಆಯಿತು. ಅದು ವೈಜ್ಞಾನಿಕವಾಗಿ ಇರೋದು ಬಗ್ಗೆ ಮುಂದಿಂದು ನಾನು ಆಮೇಲೆ ಸಮಸ್ಯೆಗಳ ಬಗ್ಗೆ ಮಾತ್ರ ಇದಕ್ಕೆ ಯಾವ ವೈಜ್ಞಾನಿಕ ಸಮೀಕ್ಷೆ ಅಗತ್ಯವೇ ಇಲ್ಲ. ಈ ಸಮಸ್ಯೆಗಳು ಏನು, ಜನರ ಸಮಸ್ಯೆಗಳು ಏನು, ಜನ ಯಾವುದರಿಂದ ತೊಳಲಾಟಕ್ಕೆ ಒಳಗಾಗಿದ್ದಾರೆ, ಜನಗಳ ತಲೆ ಒಳಗಡೆ ಯಾವ ಸಮಸ್ಯೆ ಇವತ್ತು ಗಾಢವಾಗಿ ಕೊರಿತಾ ಇದೆ ಅನ್ನೋದ್ರ ಬಗ್ಗೆ ಯಾವ ಸಮೀಕ್ಷೆ ಅಗತ್ಯನೇ ಇಲ್ಲ. ದಿನನಿತ್ಯ ಅನುಭವಿಸ್ತಾ ಇರುವ ಜನ, ಅವ್ರ ಜೊತೆ ಬೆರೀತಾ ಇರುವಂಥ ಜನಪ್ರತಿನಿಧಿಗಳಾಗಿರೋ ನಮ್ಮಂಥವ್ರು ಯಾರು ಜನಗಳ ಜೊತೆ ಹತ್ತಿರದಲ್ಲಿದ್ದೀವಿ, ನಮಗೆ ನಿಜವಾಗಲೂ ಕೂಡ ಸರಿ. ಹಾಗಾಗಿ ನೀವು ಏನು ಸಮಸ್ಯೆಗಳ ಪಟ್ಟಿನ ಜನ ಹೇಳಿದ್ದಾರೆ 100ಕ್ಕೆ 100 ಸತ್ಯ. ಖಂಡಿತವಾಗಿ ಸಮಸ್ಯೆಗಳ ಬಗ್ಗೆ ಇಲ್ಲೇನು ತಾವು ಸರ್ವೆ ಮಾಡಿಸಿದಿರಿ, ಬಹುತೇಕ ಒಪ್ಕೊಳ್ಳೋಣ. ಆದರೆ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ. ಈಗ ಭ್ರಷ್ಟಾಚಾರದ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಬಂದಿದೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಭಾಳಷ್ಟು ಅವೇರ್ನೆಸ್ ಬಂದಿದೆ. ಅದರಲ್ಲಿ ನಂದು ಸಹಮತಿ ಇಲ್ಲ. ಬಹುತೇಕ ತಾವು ಇನ್ನೂ ಯಂಗ್ಸ್ಟರ್ಸನ್ನು ಜಾಸ್ತಿ ಸರ್ವೆ ಮಾಡಿಸಿದರೆ ಭ್ರಷ್ಟಾಚಾರದ ಬಗ್ಗೆ ಬಹುತೇಕ 60ರಿಂದ 70% ಯುವಕರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ಇನ್ನು ಉಳಿದಂತೆ ನೀರಿನ ಕೊರತೆ, ಖಂಡಿತವಾಗಿ ನೀರಿನ ಕೊರತೆ ಭಾಳಷ್ಟು ಕರ್ನಾಟಕದಲ್ಲಿದೆ. ಇದಕ್ಕೆ ಕಾರಣ ರಾಜ್ಯದಲ್ಲಿರುವಂಥ ರಾಜ್ಯ ಸರ್ಕಾರ. ನೋಡಿ, ಕಳೆದ ವರ್ಷ ಅಂದರೆ 50 ವರ್ಷ ಕಾಂಗ್ರೆಸ್ ಅನ್ನು ಸೇರಿಸಿ 50 ವರ್ಷ ಸುದೀರ್ಘ ಕಾಲ ಆಡಳಿತ. ಕಳೆದ ವರ್ಷ 2011-12ರಲ್ಲಿ ನೀರೆಲ್ಲ ಕಡಿದು ಬೇರೆ ಕೇಂದ್ರ ಸರ್ಕಾರ 1,065 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿದೆ. 1,065 ಕೋಟಿ. ಕಳೆದ ವರ್ಷ 370 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಳಸದೆ ಹಣ ವಾಪಸ್ ಹೋಯಿತು. ಇದನ್ನು ಈ ವರ್ಷ ರಿನ್ಯೂ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ನೋಡಿ, ಸ್ಪಷ್ಟಪಡಿಸ್ತೇನೆ ನಾನು. ಕಳೆದ 2-3 ವರ್ಷದಿಂದ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು NREGಯಲ್ಲಿ ಸಾಕಷ್ಟು ಹಣ ವಾಪಸ್ ಹೋಗಿದೆ. ಅದ್ರ ಬಗ್ಗೆ ಹೇಳುವಂತ ಅವಶ್ಯಕ ಅಲ್ಲ. ಅದನ್ನೇ ಹೇಳಿದೆ, ಕುಡಿಯೋ ನೀರಿನ ಕೇಳಿರೋ ಪ್ರಶ್ನೆ ಬಹಳ ಸಮಸ್ಯೆಗಳು ರಾಯರೆಡ್ಡಿ ಅವರ ಮಾತು ಕೇಳಿದ್ರೆ ಹಣ ಬಂದ ತಕ್ಷಣ ಸಮಸ್ಯೆ ಪರಿಹಾರ ಆಗ್ಬಿಡ್ತದೆ. ರಾಯರೆಡ್ಡಿ ವಾಪಸ್ ಹೋಗಿದೆ, ನೀರೇ ಇಲ್ಲದೆ ಇದ್ರೆ ನೀರು ಕೊಡೋದಿಲ್ಲ ಅಂತ ಹೇಳುವಂತ ಸರ್ಕಾರ ಕಾರಣ ಯಾರು, ಆಡಳಿತ ಪಕ್ಷ ಅಂತ ತಾವು ನೇರವಾಗಿ ಹೇಳ್ತೇನೆ. ಇಷ್ಟು ಸಮಸ್ಯೆಗಳಿಗೆ ಕಾರಣ ಅವರೇ. ರಾಜ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳ ಇನ್ಕ್ಲೂಡಿಂಗ್ ರಾಯರೆಡ್ಡಿ ಅವರು, ಇವರ ಸಮಸ್ಯೆ ಏನಾಗಿದೆ ಅಂದರೆ, ಇಡೀ ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳಿದಾರಲ್ಲ, ಅಲ್ಲೇ ಹೆಚ್ಚು ಸಮಸ್ಯೆ ಇರೋದು. ಅವರೆಲ್ಲರೂ NRIಗಳು. ಸಮಸ್ಯೆಗೆ ಯಾರು ಸ್ಪಂದಿಸಬೇಕೋ ಅವರೇ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ. ನೀವು ಕೇಳ್ತಾ ಇರೋ ಪ್ರಶ್ನೆ ನಮ್ಮನ್ನ ಈ ಸಮಸ್ಯೆಗಳು ಅಂತ ಜನ ಹೇಳಿರೋದ್ರೊಳಗಡೆ ವಾಸ್ತವಿಕತೆ ಇದೆಯೋ ಇಲ್ವೋ ಅಂತ ಅಷ್ಟೇ. ಕಾರಣಗಳೇನು ಅಂತ ನಾವು ಕೂಡ ಸಾವಿರ ಹೇಳ್ತೀವಿ. ಅದನ್ನ ಕೇಳಿ ನಾವು ಬೇರೆ ರಾಯರೆಡ್ಡಿ ಅವ್ರು ಹೇಳ್ದಂಗೆ ನಾನು ಒಂದು ಸ್ವಲ್ಪ ಹೇಳ್ಬೋದು, ಇವರೊಂದು ಸ್ವಲ್ಪ ಹೇಳ್ಬೋದು, ಅವರೊಂದು ಸ್ವಲ್ಪ ಹೇಳ್ಬೋದು. ಈಗ ಮತದಾರರು ಮತ ಹಾಕಕ್ಕೆ ಇನ್ನೇನು ಸ್ವಲ್ಪ ದಿವಸ ಇರೋ ಚುನಾವಣೆ ಹತ್ರ ಬಂದಿದೆ. ನಿಮ್ಮನ್ನ ಏನ್ ಕೇಳ್ತಾರೆ, ಸಮಸ್ಯೆಗಳು ಇವು ಹೌದಲ್ಲ? ರಾಜ್ಯ ಸರ್ಕಾರದ ವೈಫಲ್ಯತೆ. ರೈಟ್ ಸರ್, ರೈಟ್. ವೈಫಲ್ಯತೆ ಬೇರೆ, ಸಮಸ್ಯೆಗಳು ಹೌದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೂಡ ಇದೆ, ಅದನ್ನು ಕೇಳ್ತೀನಿ. ಅದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಕೇಳ್ತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಅದಕ್ಕೂ ಮೊದಲು ಒಂದು ಚಿಕ್ಕ ಪ್ರಶ್ನೆ, ಬ್ರೇಕ್.